ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವಾಗ ಒಂದು ಸಣ್ಣ ತಪ್ಪಿನಿಂದ ಎಲ್ಲವನ್ನ ಕಳೆದುಕೊಂಡರೆ ಹೇಗಿರುತ್ತೆ? ಸಂಪತ್ತು ಹೋಗಬಹುದು, ಅಧಿಕಾರ ಹೋಗಬಹುದು, ನಮ್ಮ ಶಕ್ತಿಯೇ ಕುಗ್ಗಬಹುದು. ಆದರೆ ಕಳೆದುಕೊಂಡಿದ್ದನ್ನೆಲ್ಲ ಮತ್ತೆ ಪಡೆಯಲು ಸಾಧ್ಯವೇ? ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳು ಒಂದು ಅದ್ಭುತ ಕಥೆಯ ಮೂಲಕ ಉತ್ತರ ಕೊಟ್ಟಿವೆ. ಅದೇ ಸಮುದ್ರ ಮಂಥನದ ಕಥೆ. ಇದು ಕೇವಲ ಅಮೃತವನ್ನ ಪಡೆಯಲು ದೇವತೆಗಳು ಮತ್ತು ಅಸುರರು ಸಮುದ್ರವನ್ನ ಮಂಥಿಸಿದ ಕಥೆ ಅಲ್ಲ. ಇದರೊಳಗೆ ಅಹಂಕಾರ, ಕಷ್ಟ, ವಿಫಲತೆ, ಸಹನೆ, ಪ್ರಯತ್ನ ಮತ್ತು ಯಶಸ್ಸಿನ ಬಗ್ಗೆ ನಮಗೆ ಅನ್ವಯವಾಗುವ ಹಲವು ಪಾಠಗಳಿವೆ. ಇನ್ನೊಂದು ಆಸಕ್ತಿದಾಯಕ ನಂಬಿಕೆಯೂ ಇದೆ. ಮಹಾಲಕ್ಷ್ಮಿಯ ಜನ್ಮ ಕಥೆಯನ್ನ ಭಕ್ತಿಯಿಂದ ಕೇಳುವ ಮನೆಯಲ್ಲಿ ಲಕ್ಷ್ಮಿಯ ಕೃಪೆ ನೆಲೆಸಿರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಮಹಾಲಕ್ಷ್ಮಿ ಸಮುದ್ರದಿಂದ ಹೇಗೆ ಪ್ರತ್ಯಕ್ಷಳಾದಳು? ಅದಕ್ಕೂ ಮೊದಲು ದೇವತೆಗಳು ತಮ್ಮ ಸಂಪತ್ತು ಮತ್ತು ಶಕ್ತಿಯನ್ನ ಏಕೆ ಕಳೆದುಕೊಂಡರು? ಬನ್ನಿ ಈ ರೋಚಕ ಕಥೆಯನ್ನ ತಿಳಿಯೋಣ. ಕಥೆ ಶುರುವಾಗೋದು ದೂರ್ವಾಸ ಮುನಿಗಳಿಂದ. ಒಮ್ಮೆ ದೂರ್ವಾಸ ಮುನಿಗಳಿಗೆ ಅತ್ಯಂತ ಸುಂದರವಾದ ದಿವ್ಯವಾದ ಹೂವಿನ ಮಾಲೆಯೊಂದು ಸಿಗುತ್ತದೆ. ಆ ಮಾಲೆಯ ಪರಿಮಳ ಎಷ್ಟು ಮನಮೋಹಕವಾಗಿತ್ತೆಂದರೆ ಅದರ ಸುಗಂಧ ಇಡೀ ಕಾಡನ್ನೇ ಆವರಿಸಿತ್ತು. ಮುನಿಗಳು ಆ ಮಾಲೆಯನ್ನ ದೇವೇಂದ್ರನಿಗೆ ಉಡುಗೊರೆಯಾಗಿ ನೀಡ್ತಾರೆ. ಇಂದ್ರನು ಅದನ್ನ ಸ್ವೀಕರಿಸ್ತಾನೆ. ಆದರೆ ಸಮಸ್ಯೆ ಏನೆಂದರೆ ಇಂದ್ರನ ಮನಸ್ಸಿನಲ್ಲಿ ಆಗ ಅಹಂಕಾರ ತುಂಬಿತ್ತು. ಅವನು ಆ ಮಾಲೆಯನ್ನ ತನ್ನ ವಾಹನವಾದ ಐರಾವತದ ತಲೆ ಮೇಲೆ ಇಡ್ತಾನೆ. ಮಾಲೆಯ ಪರಿಮಳವನ್ನ ಅನುಭವಿಸಿದ ಐರಾವತ ತನ್ನ ಸೊಂಡಲಿನಿಂದ ಅದನ್ನ ತೆಗೆದು ನೆಲಕ್ಕೆ ಎಸೆದು ತುಳಿದು ಬಿಡುತ್ತದೆ. ಇದನ್ನು ಕಂಡ ದೂರ್ವಾಸ ಮುನಿಗಳಿಗೆ ತುಂಬಾ ಕೋಪ ಬರುತ್ತೆ. ಅವರು ಇಂದ್ರನಿಗೆ ಶಾಪ ಕೊಡ್ತಾರೆ. ನಿನ್ನ ಅಹಂಕಾರದ ಪರಿಣಾಮವಾಗಿ ನಿನ್ನ ಐಶ್ವರ್ಯ ಮತ್ತು ವೈಭವ ಎಲ್ಲವೂ ನಾಶವಾಗಲಿ. ಈ ಒಂದು ಶಾಪ ದೇವತೆಗಳ ಜೀವನವನ್ನೇ ಬದಲಿಸಿಬಿಡುತ್ತದೆ. ದೇವತೆಗಳ ಶಕ್ತಿ ಕುಗ್ಗುತ್ತದೆ, ಅವರ ವೈಭವ ಕಡಿಮೆಯಾಗತ್ತೆ. ಇದನ್ನೇ ಕಾಯುತ್ತಿದ್ದ ಅಸುರರು ದೇವತೆಗಳ ಮೇಲೆ ದಾಳಿ ಮಾಡ್ತಾರೆ. ದೇವತೆಗಳು ಯುದ್ಧದಲ್ಲಿ ಸೋಲತೊಡಗುತ್ತಾರೆ. ಅಂತಿಮವಾಗಿ ದೇವತೆಗಳು ತಮ್ಮ ಅಧಿಕಾರ, ಶಕ್ತಿ ಮತ್ತು ವೈಭವವನ್ನ ಕಳೆದುಕೊಳ್ತಾರೆ. ಇಲ್ಲೊಂದು ದೊಡ್ಡ ಪಾಠ ಇದೆ. ಅಹಂಕಾರ ಬಂದಾಗ ನಮ್ಮ ಬಳಿ ಇರುವುದರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ದೇವತೆಗಳು ದಿಕ್ಕು ತೋಚದೆ ಬ್ರಹ್ಮನ ಮೊರೆ ಹೋಗ್ತಾರೆ. ಬ್ರಹ್ಮನು ಅವರನ್ನ ಮಹಾವಿಷ್ಣುವಿನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ದೇವತೆಗಳ ಪರಿಸ್ಥಿತಿಯನ್ನ ಕಂಡು ವಿಷ್ಣು ಅವರಿಗೆ ಧೈರ್ಯ ತುಂಬುತ್ತಾರೆ. ಅವರು ಹೇಳ್ತಾರೆ, ಕಾಲ ಕೆಟ್ಟಿರಬಹುದು, ಪರಿಸ್ಥಿತಿ ನಮ್ಮ ವಿರುದ್ಧ ಇರಬಹುದು, ಆದರೆ ಪ್ರಯತ್ನವನ್ನ ಮಾತ್ರ ಎಂದಿಗೂ ಬಿಡಬಾರದು. ನಂತರ ವಿಷ್ಣು ಒಂದು ದೊಡ್ಡ ಯೋಜನೆಯನ್ನ ಹೇಳ್ತಾರೆ. ಅದೇ ಸಮುದ್ರ ಮಂಥನ. ಕ್ಷೀರಸಾಗರವನ್ನ ಮಂಥಿಸಿದರೆ ಅಮೃತ ಸಿಗುತ್ತದೆ. ಅಮೃತವನ್ನ ಕುಡಿದರೆ ದೇವತೆಗಳಿಗೆ ಮತ್ತೆ ಶಕ್ತಿ ಬರುತ್ತದೆ. ಆದರೆ ಒಂದು ಸಮಸ್ಯೆ ಇತ್ತು. ಇಷ್ಟು ದೊಡ್ಡ ಸಮುದ್ರವನ್ನ ದೇವತೆಗಳು ಮಾತ್ರ ಮಂಥಿಸಲು ಸಾಧ್ಯವಿರಲಿಲ್ಲ. ಹಾಗಾಗಿ ತಮ್ಮ ಶತ್ರುಗಳಾದ ಅಸುರರ ಜೊತೆಗೂ ಕೈಜೋಡಿಸಬೇಕಾಯಿತು. ಯೋಚಿಸಿ ನೋಡಿ, ನಿನ್ನೆವರೆಗೆ ಯಾರ ವಿರುದ್ಧ ಹೋರಾಡುತ್ತಿದ್ದರೋ ಅವರ ಜೊತೆಯೇ ಇಂದು ಕೆಲಸ ಮಾಡಬೇಕಾಗಿದೆ. ಆದರೆ ಗುರಿ ದೊಡ್ಡದಾಗಿದ್ದಾಗ ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಕೆಲಸ ಮಾಡಬೇಕಾಗುತ್ತದೆ. ಇದು ಸಮುದ್ರ ಮಂಥನದ ಮೊದಲ ದೊಡ್ಡ ಪಾಠ. ಸಮುದ್ರ ಮಂಥನಕ್ಕೆ ಮಂದಾರ ಪರ್ವತವನ್ನ ದಂಡವಾಗಿ ಬಳಸಲಾಯಿತು. ವಾಸುಕಿ ಸರ್ಪವನ್ನ ಹಗ್ಗವಾಗಿ ಬಳಸಲಾಯಿತು. ದೇವತೆಗಳು ಒಂದು ಕಡೆ, ಅಸುರರು ಇನ್ನೊಂದು ಕಡೆ. ಎಲ್ಲರೂ ವಾಸುಕಿಯನ್ನ ಹಿಡಿದು ಸಮುದ್ರವನ್ನ ಮಂಥಿಸಲು ಆರಂಭಿಸಿದರು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ದೊಡ್ಡ ಸಮಸ್ಯೆ ಎದುರಾಯಿತು. ಮಂದಾರ ಪರ್ವತವೇ ಸಮುದ್ರದೊಳಗೆ ಮುಳುಗತೊಡಗಿತು. ಆಗ ವಿಷ್ಣು ಕೂರ್ಮಾವತಾರ ಅಂದರೆ ಆಮೆಯ ರೂಪವನ್ನ ತಾಳಿ ತನ್ನ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನ ಹೊತ್ತುಕೊಂಡನು. ಇದರಿಂದ ಮಂಥನ ಮತ್ತೆ ಮುಂದುವರೆಯಿತು. ಇಲ್ಲೊಂದು ಸುಂದರವಾದ ಸಂದೇಶ ಇದೆ. ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮುಂದುವರಿಸಿದಾಗ ನಮಗೆ ಕಾಣದ ರೀತಿಯಲ್ಲಿ ದೇವರ ಕೃಪೆ ಮತ್ತು ಬೆಂಬಲ ಸಿಗಬಹುದು.
ಆದರೆ ಸಮುದ್ರ ಮಂಥನದ ಫಲವಾಗಿ ಮೊದಲು ಹೊರಬಂದಿದ್ದು ಅಮೃತ ಅಲ್ಲ, ಬದಲಾಗಿ ಭೀಕರವಾದ ಹಾಲಾಹಲ ವಿಷ. ಆ ವಿಷದ ಶಕ್ತಿ ಎಷ್ಟಿತ್ತೆಂದರೆ ಇಡೀ ಜಗತ್ತನ್ನೇ ನಾಶ ಮಾಡುವಷ್ಟು ಅಪಾಯಕಾರಿ. ದೇವತೆಗಳು ಅಸುರರು ಭಯಭೀತರಾಗ್ತಾರೆ. ಆಗ ಪರಶಿವನು ಮುಂದೆ ಬರ್ತಾನೆ. ಜಗತ್ತನ್ನ ರಕ್ಷಿಸಲು ಆ ವಿಷವನ್ನ ಕುಡಿಯುತ್ತಾನೆ. ಹೀಗೆ ಶಿವನು ನೀಲಕಂಠನಾಗುತ್ತಾನೆ. ಇಲ್ಲಿಂದ ಮತ್ತೊಂದು ದೊಡ್ಡ ಪಾಠ ಸಿಗುತ್ತೆ. ಯಶಸ್ಸಿನ ಹಾದಿಯಲ್ಲಿ ಮೊದಲು ಅಮೃತ ಸಿಗುವುದಿಲ್ಲ. ಮೊದಲು ಸಮಸ್ಯೆಗಳು ಬರುತ್ತವೆ, ವಿಫಲತೆ ಬರುತ್ತದೆ, ಟೀಕೆ ಮತ್ತು ನಿರಾಶೆ ಬರುತ್ತವೆ. ಆದರೆ ಅದನ್ನ ಎದುರಿಸದೆ ಅಮೃತದವರೆಗೆ ತಲುಪಲು ಸಾಧ್ಯ ಇಲ್ಲ. ಮಂಥನ ಮುಂದುವರಿಯುತ್ತಲೇ ಇತ್ತು. ಸಮುದ್ರದಿಂದ ಒಂದೊಂದಾಗಿ ಅದ್ಭುತ ವಸ್ತುಗಳು ಮತ್ತು ರತ್ನಗಳು ಹೊರಬರಲು ಆರಂಭಿಸಿದವು. ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಂಬ ಆನೆ, ಉಚ್ಚೈಶ್ರವಸ್ಸು ಎಂಬ ದಿವ್ಯ ಕುದುರೆ ಹೊರಬಂತು. ಹೀಗೆ ಒಂದೊಂದಾಗಿ ಅನೇಕ ಅದ್ಭುತ ರತ್ನಗಳು ಸಮುದ್ರದಿಂದ ಪ್ರಕಟವಾದವು. ಆದರೆ ಎಲ್ಲರೂ ಕಾಯುತ್ತಿದ್ದದ್ದು ಒಂದೇ ಒಂದು ಕ್ಷಣಕ್ಕಾಗಿ. ಮಹಾಲಕ್ಷ್ಮಿ ಯಾವಾಗ ಬರುತ್ತಾಳೆ? ಮಂಥನ ಮುಂದುವರಿಯಿತು. ಸಮುದ್ರದ ಅಲೆಗಳ ಮಧ್ಯದಿಂದ ಒಂದು ಅದ್ಭುತ ದಿವ್ಯ ಪ್ರಕಾಶ ಹೊರಹೊಮ್ಮಿತು. ಅದು ಸಾಮಾನ್ಯ ಬೆಳಕಾಗಿರಲಿಲ್ಲ. ಕೋಟಿ ಸೂರ್ಯರ ಪ್ರಕಾಶದಂತೆ ದಿವ್ಯ ತೇಜಸ್ಸನ್ನ ಹೊತ್ತು ಮಹಾಲಕ್ಷ್ಮೀ ದೇವಿಯು ಪ್ರತ್ಯಕ್ಷಳಾದಳು. ಆಕೆ ಪ್ರಕಟವಾದ ಕ್ಷಣದಲ್ಲಿ ಇಡೀ ವಿಶ್ವವೇ ಬೆಳಕಿನಿಂದ ಕಂಗೊಳಿಸಿತು. ದೇವತೆಗಳ ಮುಖದಲ್ಲಿ ಮತ್ತೆ ಸಂತೋಷ ಮೂಡಿತು. ಅವರು ಕಳೆದುಕೊಂಡಿದ್ದ ಸೌಭಾಗ್ಯ ಮರಳಿ ಬರುತ್ತಿರುವ ಸೂಚನೆ ಸಿಕ್ಕಿತು. ಮಹಾಲಕ್ಷ್ಮಿ ಎಲ್ಲರನ್ನ ಗಮನಿಸಿದಳು. ಕೊನೆಗೆ ಶಾಂತಿ, ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿದ್ದ ಶ್ರೀಮನ್ನಾರಾಯಣನನ್ನೇ ತನ್ನ ಪತಿಯಾಗಿ ಆರಿಸಿಕೊಂಡಳು. ಇದರೊಂದಿಗೆ ದೇವತೆಗಳ ಪಾಲಿಗೆ ಮತ್ತೊಂದು ಶುಭ ಸೂಚನೆ ದೊರೆಯಿತು. ಆದರೆ ಇನ್ನೂ ಒಂದು ಮುಖ್ಯವಾದದ್ದು ಹೊರಬರಬೇಕಿತ್ತು. ಕೊನೆಗೆ ಧನ್ವಂತರಿ ದೇವರು ಅಮೃತದ ಕಳಶದೊಂದಿಗೆ ಸಮುದ್ರದಿಂದ ಹೊರಬಂದರು. ಅಮೃತವನ್ನ ನೋಡಿದ ಅಸುರರು ತಕ್ಷಣ ಅದನ್ನ ಕಿತ್ತುಕೊಂಡರು. ಇಷ್ಟೊಂದು ಕಷ್ಟಪಟ್ಟು ಸಮುದ್ರ ಮಂಥನ ಮಾಡಿದ ನಂತರ ಅಮೃತವೇ ಕೈತಪ್ಪುವ ಪರಿಸ್ಥಿತಿ. ಆಗ ವಿಷ್ಣು ಮೋಹಿನಿಯ ರೂಪವನ್ನ ತಾಳ್ತಾರೆ. ತಮ್ಮ ಚಾಕಚಕ್ಯತೆಯಿಂದ ಅಸುರರನ್ನ ಮರುಳುಗೊಳಿಸಿ ಅಮೃತವನ್ನ ದೇವತೆಗಳಿಗೆ ನೀಡ್ತಾರೆ. ಅಮೃತವನ್ನ ಕುಡಿದ ದೇವತೆಗಳು ಮತ್ತೆ ತಮ್ಮ ಶಕ್ತಿಯನ್ನ ಪಡೆಯುತ್ತಾರೆ. ಅಂತಿಮವಾಗಿ ಅವರು ಅಸುರರನ್ನ ಸೋಲಿಸಿ ತಾವು ಕಳೆದುಕೊಂಡ ವೈಭವವನ್ನ ಮರಳಿ ಪಡೆಯುತ್ತಾರೆ. ಸ್ನೇಹಿತರೆ, ಸಮುದ್ರ ಮಂಥನವನ್ನ ಕೇವಲ ಪುರಾಣದ ಘಟನೆಯಾಗಿ ನೋಡಿದರೆ ಇದು ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ನಡೆಸಿದ ಒಂದು ದೊಡ್ಡ ಸಾಹಸ. ಆದರೆ ನಮ್ಮ ಜೀವನದ ಜೊತೆ ಹೋಲಿಸಿ ನೋಡಿದರೆ ಇದು ಒಂದು ಅದ್ಭುತ ಸಕ್ಸಸ್ ಮಂತ್ರ. ಮೊದಲನೇ ಪಾಠ, ಅಹಂಕಾರವನ್ನ ಬಿಡಬೇಕು. ಇಂದ್ರನ ಒಂದು ಕ್ಷಣದ ಅಹಂಕಾರ ಅವನ ವೈಭವವನ್ನೇ ಕಳೆದುಕೊಳ್ಳುವಂತೆ ಮಾಡಿತು. ಕಷ್ಟ ಬಂದಾಗ ಪ್ರಯತ್ನ ನಿಲ್ಲಿಸಬಾರದು. ದೇವತೆಗಳು ಎಲ್ಲವನ್ನ ಕಳೆದುಕೊಂಡರೂ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ದೊಡ್ಡ ಗುರಿಗಾಗಿ ಕೆಲವೊಮ್ಮೆ ಕಠಿಣ ಮೈತ್ರಿಯನ್ನೂ ಮಾಡಬೇಕಾಗತ್ತೆ. ದೇವತೆಗಳು ತಮ್ಮ ಶತ್ರುಗಳಾದ ಅಸುರರ ಜೊತೆಗೂ ಕೈಜೋಡಿಸಿದರು. ಅಮೃತಕ್ಕೂ ಮೊದಲು ವಿಷ ಬರುತ್ತದೆ. ಜೀವನದಲ್ಲಿ ಯಶಸ್ಸು ಪಡೆಯುವ ಮೊದಲು ಕಷ್ಟ, ವಿಫಲತೆ ಮತ್ತು ಟೀಕೆಗಳನ್ನ ಎದುರಿಸಬೇಕಾಗಬಹುದು. ಆದರೆ ನಾವು ಆ ಹಂತದಲ್ಲಿ ಕುಗ್ಗದೆ ಮುಂದೆ ಸಾಗಿದರೆ ಒಂದು ದಿನ ನಮ್ಮ ಜೀವನದಲ್ಲೂ ಮಹಾಲಕ್ಷ್ಮಿಯ ಆಗಮನದಂತಹ ಶುಭ ಬದಲಾವಣೆ ಬರಬಹುದು. ಹಾಗಾಗಿ ಸಮುದ್ರ ಮಂಥನದ ನಿಜವಾದ ಸಕ್ಸಸ್ ಮಂತ್ರ ಒಂದೇ: ಅಹಂಕಾರವನ್ನ ಬಿಟ್ಟು ಗುರಿಯ ಮೇಲೆ ಗಮನ ಇಟ್ಟು ಎಷ್ಟೇ ಕಷ್ಟ ಬಂದರೂ ಪ್ರಯತ್ನವನ್ನ ಎಂದಿಗೂ ಕೈಬಿಡಬೇಡಿ. ಹಾಗಾದರೆ ಸ್ನೇಹಿತರೆ, ಸಮುದ್ರ ಮಂಥನದಲ್ಲಿ ನಿಮಗೆ ಅತ್ಯಂತ ಆಸಕ್ತಿದಾಯಕವಾಗಿ ಕಂಡ ಘಟನೆ ಯಾವುದು? ಮಹಾಲಕ್ಷ್ಮಿಯ ಆಗಮನವೇ ಅಥವಾ ಅಮೃತದ ಕಳಶವೇ? ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಇಂತಹ ಪುರಾಣ ಕಥೆಗಳಲ್ಲಿರುವ ಆಸಕ್ತಿದಾಯಕ ಕಥೆಗಳು ಮತ್ತು ಜೀವನ ಪಾಠಗಳನ್ನು ತಿಳಿಯಲು ನಮ್ಮ ಕಥಾಪೆಟ್ಟಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.